ಜಿಲ್ಲೆ ಲಕ್ಕುಂಡಿ ವೀರಭದ್ರೇಶ್ವರ ದೇವಸ್ಥಾನದ ಎದುರು ನಡೆಯುತ್ತಿರುವ ಉತ್ಖನನಕ್ಕೆ ನಿರ್ದೇಶನ ಮಾಡುತ್ತಿದ್ದ ನಿರ್ದೇಶಕ ಟಿ.ಎಂ. ಕೇಶವ್ ವಿಧಿವಶ ಹಿನ್ನೆಲೆಯಲ್ಲಿ ಲಕ್ಕುಂಡಿ ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರದಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಲಕ್ಕುಂಡಿ ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಹಾಗೂ ಸದಸ್ಯ ಸಿದ್ದಲಿಂಗೇಶ್ ಪಾಟೀಲ್ ಸೇರಿದಂತೆ ಅಧಿಕಾರಿಗಳೆಲ್ಲ ಸೇರಿ ಶ್ರದ್ಧಾಂಜಲಿ ಸಲ್ಲಿಸಿದರು. ನಿನ್ನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೇಶವ್ ಸಾವನ್ನಪ್ಪಿದ್ರು. ಕಳೆದ 6 ತಿಂಗಳಿನಿಂದ ಅನಾರೋಗ್ಯಕ್ಕೀಡಾಗಿದ್ರು ಎನ್ನಲಾಗ್ತಿದೆ. ಕೇಂದ್ರ ಪುರಾತತ್ವ ಇಲಾಖೆಯ ನಿವೃತ್ತ ಪುರಾತತ್ವ ಅಧೀಕ್ಷಕರಾಗಿದ್ದ ಟಿ.ಎಂ. ಕೇಶವ್ ಅವರ ಅಗಲಿಕೆ ಇತಿಹಾಸ ತಜ್ಞರಲ್ಲಿ ಹಾಗೂ ಅವರ ಒಳನಾಡಿಗಳಲ್ಲಿ ಶೋಕವನ್ನುಂಟು ಮಾಡಿದೆ. ಕೇಂದ್ರ ಪುರಾತತ್ವ ಇಲಾಖೆಯ ಪುರಾತತ್ವ ಅಧೀಕ್ಷಕರಾಗಿ ನಿವೃತ್ತಿ ಹೊಂದಿದಂಥ ಟಿ.ಎಂ. ಕೇಶವ್ ಅವರು ನಿನ್ನೆ ಬೆಂಗಳೂರಿನ ಸ್ವಗೃಹದಲ್ಲಿ ನಿಧನ ಹೊಂದಿದರು. ಅದು ತುಂಬ ನಮಗೆ ವಿಷಾದಕ ವಿಷಯ ಹಾಗೂ ಅನಾರೋಗ್ಯದ ನಿಮಿತ್ತ ಅವರು ನಿಧನರಾಗಿದ್ದಾರೆ. ಆದರೆ ಅವರ ಒಂದು ಪುರಾತತ್ವ ತಜ್ಞತೆ ಎಷ್ಟರ ಮಟ್ಟಿಗಿತ್ತು ಅಂದರೆ ಅವರು ಒಬ್ಬ ಟೆಕ್ನಿಕಲ್ ಅಸಿಸ್ಟೆಂಟಾಗಿ ನಮಗೆ ಅಜಂತ ಎಲ್ಲೋರದಲ್ಲಿ ಡ್ಯೂಟಿ ಜಾಯ್ನ್ ಆದರು. ಅಲ್ಲಿದ್ದ ಅವರ ಒಂದು ಪುರಾತತ್ವದ ಒಂದು ಘನತೆ ಹೆಚ್ಚಿತು. ಅಂದರೆ ಪ್ರತಿಯೊಂದು ಏನೇ ಮಾಡಿದರೂ ಸಹ ಭಾಳ ಸಿಸ್ಟಮೆಟಿಕಾಗಿ ಮಾಡ್ತಾರೆ. ಅಜಂತ ಎಲ್ಲೋರದಲ್ಲಿ ಕನ್ಸರ್ವೇಷನ್ ಆಗಿರ್ಬೋದು, ಎಕ್ಸ್ಕವೇಷನ್ ಆಗಿರ್ಬೋದು, ಅಲ್ಲಿದ್ದ ಮುಂದುವರ್ಸ್ಕೊಂಡು ಬಂದರು. ಅವ್ರದ್ದು ಒಂದು ಹುಮ್ಮಸ್ಸು ಏನಿತ್ತು ಅಂದರೆ ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡಬೇಕು ಅಂತ ಇತ್ತು. ಅಲ್ಲಿದ್ದ ಅವರು ಏನು ಬಂದರು, ಹಂಪಿಗೆ ಬಂದು ಸತತ ಒಂದು 20 ವರ್ಷಗಳ ಕಾಲ ಹಂಪಿಯಲ್ಲಿ ಕೆಲಸ ಮಾಡಿದ್ರು. ಇವತ್ತು ಹಂಪಿಯ ವಿರೂಪಾಕ್ಷ ಬಜಾರ್ ಏನು ಖಾಲಿಯಾಗಿ ಅಲ್ಲಿ ಒಂದು ವ್ಯವಸ್ಥಿತವಾಗಿ ನಡೀತಾ ಅನ್ನೋದಕ್ಕೆ ಅವರೇ ಕಾರಣಕರ್ತರು. ಆಮೇಲೆ ಹಂಪಿಯಲ್ಲಿ ಸುಮಾರು ಎಕ್ಸ್ಕವೇಷನ್ಗಳು ಮಾಡಿದರು. ಕೃಷ್ಣದೇವರ ಅರಮನೆ ಅಂತ ಹೇಳಿ ಪತ್ತೆ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ಬರೆದ್ರು. ಆಮೇಲೆ ವಿಠಲ ಟೆಂಪಲ್ ಅಂತಿದೆ, ವಿಠಲ ಟೆಂಪಲ್ದ ಹತ್ರ ಸಹ ಎಕ್ಸ್ಕವೇಷನ್ ಮಾಡೋದು. ಆಮೇಲೆ ಹಂಪಿ ಹಾಳಾಗೋದಕ್ಕೆ ಏನು ಕಾರಣ ಅನ್ನೋದು ಸಹ ರೀಸನ್ ಸಮೇತ ಅವರು ಬರೆದ್ರು. ಆಮೇಲೆ ಅಷ್ಟೇ ಅಲ್ಲದೆ ಏನು ಮಾಡಿದರು, ಮುಂದೆ ಗುಡ್ನಾಪುರದಲ್ಲಿ ಎಕ್ಸ್ಕವೇಷನ್ ಮಾಡಿದ್ದು ಅಲ್ಲಿ ಮನ್ಮಥನ ಹೊಂಡ ಅಂತ ರವಿವರ್ಮನ ಶಾಸನದಲ್ಲಿ ಉಲ್ಲೇಖ ಹಾಕಿರೋದಷ್ಟು. ಆ ಶಾಸನದ ಇಟ್ಕೊಂಡು ಎಕ್ಸ್ಕವೇಷನ್ ಮಾಡಿದ್ರು. ಕಂಪ್ಲೀಟಾಗಿ ಅಲ್ಲಿ ಏನಿದೆಯೋ ಅದರದ್ದು ಅವಶೇಷ ಸಿಕ್ಕು. ಅಲ್ಲಿ ಮನ್ಮಥ ಹೊಂಡ ಇತ್ತು ಅನ್ನೋದಕ್ಕೆ ಪ್ರೂಫ್ ಸಮೇತ ತೋರಿಸಿದ್ರು. ತಾಳ್ಗುಂದೊಂದು ಎಕ್ಸ್ಕವೇಷನ್ ಸ್ಟಾರ್ಟ್ ಮಾಡಿದರು. ತಾಳ್ಗುಂದದ್ದು ಎಕ್ಸ್ಕವೇಷನ್ ಮಾಡಿದಾಗ ಅವರು ಬೆಂಗಳೂರು ಸರ್ಕಲಿನ ಡೆಪ್ಯೂಟಿ ಸೂಪ್ರಿಂಟೆಂಡಿಂಗ್ ಆರ್ಕಿಯಾಲಜಿಸ್ಟ್ ಆಗಿದ್ದರು. ಅವತ್ತು ತಾಳ್ಗುಂದದ ಪ್ರಣವೇಶ್ವರ ದೇವಸ್ಥಾನ ಏನಿದೆಯೋ ಕರ್ನಾಟಕದ ಅತಿ ಓಲ್ಡೆಸ್ಟ್ ಟೆಂಪಲ್ ಅಂತೂ, ಆ ಟೆಂಪಲ್ ಮುಂದೆ ಅವರು ಎಕ್ಸ್ಕವೇಷನ್ ಮಾಡಿದ್ರು. ಅಲ್ಲಿ ಎಕ್ಸ್ಕವೇಷನ್ ಮಾಡಿದಾಗ ಏನಾಯಿತು, ನಮಗೆ ಸಿಂಹ ಕಟಾಂಜನ ಅಂತ ಕಂಡು ಬರುತ್ತೆ. ಏನು ಮೆಟ್ಲು ಇಳಿತೀವಲ್ಲ, ಮೆಟ್ಲು ಇಳಿಯೋ ಒಂದು ಶಾಸನ ಕಂಡು ಬರುತ್ತೆ. ಆ ಶಾಸನ ಪತ್ತೆ ಮಾಡೋದು ಕರ್ನಾಟಕದ ಅತಿ ಓಲ್ಡೆಸ್ಟ್ ಶಾಸನ ಅಂತ ಅವರು ನಮಗೆ ಕೊಟ್ಟರು. ಬಟ್ ಅದು ಇವತ್ತಿಗೂ ಅಲ್ಮಿಡಿನ ವರ್ಲ್ಡ್ ಇದು ಅನ್ನೋದು ವಿದ್ವಾಂಸರಲ್ಲಿ ಚರ್ಚೆ ನಡೀತಾ ಇದೆ. ಅದು ಸತತವಾಗಿ ನಡೀತಾ ಇದೆ. ಅದನ್ನು ಮಾತ್ರ ಅವ್ರದ್ದು ಭಾಳ ಒಂದು ಅವರ ಲೈಫಲ್ಲೇ ಒಂದು ದೊಡ್ಡ ಅಚೀವ್ಮೆಂಟ್ ಅನ್ಬೋದು. ಹೀಗಾಗಿ ಅವರು ಪ್ರತಿ ಕ್ಷೇತ್ರದಲ್ಲೂ ಏನೇ ಮಾಡಿದ್ರು ಸಹ ಒಂದು ಒಳ್ಳೆ ಉತ್ತಮ ಕೆಲಸ ಮಾಡಿದ್ರು. ಹಂಪಿಯಲ್ಲಿ ಇವತ್ತೇನು ವಸ್ತು ಸಂಗ್ರಹಾಲಯ ಇದೆ, ಮ್ಯೂಸಿಯಮ್ಮು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ರು. ಒಂದು ಸಾರಿ ಭೇಟಿ ಕೊಡಿ ಸರ್. ಹಂಪಿಯಲ್ಲಿ ಮ್ಯೂಸಿಯಂ ಕ್ರೊನಾಲಜಿಕಲ್ ಆರ್ಡರ್ ಪ್ರಕಾರ ಭಾಳ ತುಂಬ ಚೆನ್ನಾಗಿ ಮಾಡಿದರು. ಇಷ್ಟೇ ಅಲ್ಲದೆ ನಾನು 2018 ಹಂಪಿಯಲ್ಲಿ ಅಂದರೆ ಶಿವಪ್ಪನ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದೆ. ಆವಾಗ ನಮಗೆ ಸ್ಮಾರ್ಟ್ ಸಿಟಿ ಹೊತ್ತಿದ್ದ ಇಡೀ ಅದು ಪ್ಯಾಲೇಸ್ನ ಕನ್ಸರ್ವೇಷನ್ನು ಡಿಸ್ಪ್ಲೇ ಮಾಡೋದಕ್ಕೆ ಇದಾಯಿತು. ಆವಾಗ ಯಾರು ಇದಕ್ಕೆ ಎಕ್ಸ್ಪರ್ಟು ಅನ್ನೋದೊಂದು ಬೇಕಾಯಿತು ನಮಗೆ ಟೆಕ್ನಿಕಲ್ ಕಮಿಟಿಗೆ. ಆವಾಗ ಇವ್ರನ್ನ ಕೇಶವ ಸರ್ದ ಹೆಸರು ಬಂತು. ಅವ್ರದ್ದು ಹೆಸರು ಬಂದ ತಕ್ಷಣ ನಮಗೆ ತುಂಬ ಖುಷಿ ಆಯಿತು. ಇವತ್ತು ಅರಮನೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಕನ್ಸರ್ವೇಷನ್ಗೆ ಹೆಲ್ಪ್ ಮಾಡಿದರು. ಆಮೇಲೆ ಕೆಲವೊಂದು ಡಿಸ್ಪ್ಲೇ ಯಾವ ರೀತಿ ಮಾಡಬೇಕು ಕ್ರೊನಾಲಜಿಕಲ್ ಆರ್ಡರ್ ಪ್ರಕಾರ ಡಿಸ್ಪ್ಲೇ ಮಾಡೋದನ್ನು ಸಹ ತಿಳಿಸಿದರು. ಆಮೇಲೆ ಸಣ್ಣ ಪುಟ್ಟದ್ದು ಏನೇ ಸಿಕ್ಕರು ಡೆಬ್ರಿಸ್ ಕೇಶವ್ ಸರ್ಗೂ ಲಕ್ಕುಂಡಿಗೆ ಸರ್, ಅವರು ಲಕ್ಕುಂಡಿಗೆ ಇದಕ್ಕಿಂತ ಮೊದಲು 4-5 ಸಾರಿ ಬಂದು ಹೋಗಿದ್ದಾರೆ ಸರ್. ಬಟ್ ಆದರೆ ನಮ್ಮಗಳು ಗಮನಕ್ಕೆ ಬಂದಿರಲಿಲ್ಲ. ನಾವು ಎಕ್ಸ್ಕವೇಷನ್ ಮಾಡ್ಬೇಕಂತ ನಮ್ಮ ಮಾನ್ಯ ಸಚಿವರು ಸಿದ್ದು ಪಾಟೀಲ್ ಸರ್, ಗೋಗೇರಿ ಸರ್, ನಮ್ಮ ಆಯುಕ್ತರು ಎಲ್ಲ ನಾವು ಚರ್ಚೆ ಮಾಡಿದಾಗ ಅವಾಗ ಅವ್ರು ಸಜೆಷನ್ ಅವ್ರ ಹೆಸರು ಕೊಟ್ವಿ ನಾವು. ಯಾಕಂದರೆ ಅವರು ತಾಳ್ಗುಂದ ಹಂಪಿಯಲ್ಲೆಲ್ಲ ಎಕ್ಸ್ಕವೇಷನ್ ಮಾಡಿ ನಂಟು ಇತ್ತು ಸರ್, ಇವರು ತುಂಬ ಚೆನ್ನಾಗಿ ಮಾಡ್ತಾರಂತ. ಅವಾಗ ಮಾನ್ಯ ಸಚಿವರು ಫೋನ್ ಮುಖಾಂತರಲ್ಲೇ ಅವ್ರನ್ನ ಮಾತಾಡಿದರು, ನೀವು ಎಕ್ಸ್ಕವೇಷನ್ಗೆ ಮಾಡ್ತೀರಾ ಅಂತಿದ್ದಂಕ್ಲೆ ಅವರು ಓಕೆ ಮಾಡಿದರು. ಅವತ್ತು ಓಕೆ ಮಾಡಿದ ತಕ್ಷಣ ಅವರು ಇಮಿಡಿಯೇಟ್ ಏನು ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ವರ್ಕ್ ಆಗಿದೆ ಅಷ್ಟನ್ನು ನಮಗೆ ಡೀಟೇಲ್ಸ್ ಕಳಿಸ್ಕೊಟ್ಟು, ಇಷ್ಟೆಲ್ಲ ವರ್ಕ್ ಆಗಿದೆ, ಇದಕ್ಕೆ ಸಂಬಂಧಪಟ್ಟ ಬಿಬಿಲೋಗ್ರಫಿ ಬುಕ್ಸು ಮತ್ತೊಂದು ಎಲ್ಲ ತನ್ನಿ ನಾನು ಸ್ಪಾಟಿಗೆ ಬರ್ತೀನಿ ಅಂತ. ಸ್ಪಾಟಿಗೆ ಬಂದು ನೋಡಿಬಿಟ್ಟು ಅವ್ರು ಎಕ್ಸ್ಕವೇಷನ್ದ ಇದು ಸೆಲೆಕ್ಷನ್ ಮಾಡಿದ್ರು ಸರ್. ಹೌದು ಸರ್, ಅವರೇ ಸರ್ ಗುರುತಿಸಿದ್ದು. ಹೌದು ಹೌದು ಸರ್, ಅಂದರೆ ಮಾನ್ಯ ಸಚಿವರು ಸರ್, ಸಚಿವರ ಮುಖಾಂತರ ಅವ್ರ ಕಾರಣರಾದರು ಸರ್, ನಿರ್ದೇಶಕರಾಗಿದ್ದರು ಸರ್. ಇದು ನಿವೃತ್ತ ಪುರಾತತ್ವ ಅಧೀಕ್ಷಕರು, ಅಂದರೆ ಸೂಪರಿಂಟೆಂಡಿಂಗ್ ಆರ್ಕಿಯಾಲಜಿಸ್ಟ್ ಸರ್ ಅವರು. ಇದು ಯಾರ ಹೆಸರ ಮೇಲೆ ಪರವಾನಗಿ ತೊಗೊಂಡಿದ್ರು ಸರ್? ಟಿ.ಎಂ. ಕೇಶವ್ ಸರ್ ಹೆಸರಲ್ಲಿ ತೊಗೊಂಡಿದ್ದೆ ಸರ್. ಹ್ಞೂ ಸರ್. ಈಗ ಕೋ ಡೈರೆಕ್ಟ್ರು ನಾನಿದ್ದೀವಿ ಸರ್. ಹಾಗಾಗಿ ನಾವು ಮುಂದುವರ್ಸ್ಕೊಂಡು ಕೇಂದ್ರ ಪುರಾತತ್ವ ಇಲಾಖೆಗೆ ಏನು ನಮ್ಮ ಪ್ರೊಸೀಜರ್ ಇದೆ ಅದು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್. ಇವತ್ತು ಏನು ಮಾಡಿದ್ರು ಸರ್ ಇಲ್ಲಿ ಒಂದು ಉತ್ಖನನ ಸ್ಥಳದಲ್ಲಿ? ಯಾವ್ದು ಸರ್? ಇವತ್ತು ಬಂದು ಅದೇ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈ ಸರ್ ಇವತ್ತು ಅವ್ರದ್ದು ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸರ್. ಮಾಡಿದ್ವಿ ನುಡಿ ನಮನ ಕಾರ್ಯಕ್ರಮ.
ಬಟ್ ನಮಗೆಲ್ಲ ತುಂಬ ನೋವಿದೆ ಸರ್ ಅದ್ರ ಬಗ್ಗೆ. ಯಾಕಂದರೆ ಅವರು ಇಮಿಡಿಯೇಟ್ ಒಂದು ಸರಿ ಫೋನ್ ಮಾಡಿ 1 ಅವರ್ ಮಾತಾಡ್ತಿದ್ರು ಸರ್, ಗೈಡ್ ಕೊಡ್ತಾಯಿದ್ರು ನಮ್ಗೆ. ಹಿಂದಿ ಅಂತಲ್ಲ, ಎಲ್ಲ ವಿಚಾರದಲ್ಲೂ ಅವ್ರಿಗೆ ಅವ್ರದ್ದು ಗೈಡ್ ತೊಗೊಳೋದು, ನಾವು ಎಕ್ಸ್ಕವೇಷನ್ ಆಗಲಿ ಮತ್ತೊಂದಾಗಲಿ ಮುಂದುವರ್ಸೋದು ಸರ್. ಬಟ್ ನಮ್ಮ ಇಡೀ ಭಾರತದ ಒಂದು ಪುರಾತತ್ವ ಇದಕ್ಕೇ ತುಂಬ ಕೊರತೆ ಉಂಟಾಯಿತು ಸರ್. ಯಾರು ಸೇರಿಸ್ಕೊಂಡು ಇವತ್ತು ಮನೋಚನೆ ಸರ್ ನಾವು ಈಗ ಲಕ್ಕುಂಡಿಯಲ್ಲಿ ಉತ್ಖನನ ನಡಿಬೇಕು ಅನ್ನುವಂಥ ಒಂದು ಚರ್ಚೆ ಬಂದಾಗ, ಯಾರು ನಿರ್ದೇಶಕರು ಅಂತ ಬಂದಾಗ ಎಲ್ಲ ಇತಿಹಾಸ ತಜ್ಞರು ಹೇಳಿದ್ದು ದೇಶದಾದ್ಯಂತ ರಾಜ್ಯದಾದ್ಯಂತ ಹಲವಾರು ಕಡೆ ಯಶಸ್ವಿ ಉತ್ಖನನವನ್ನು ಮಾಡಿದಂಥ ಶ್ರೇಯಸ್ಸನ್ನು ಹೊಂದಿದಂಥ ಶ್ರೀ TM ಕೇಶವ್ ಅವರ ಹೆಸರನ್ನು ಹೇಳಿದರು. ನಾವೆಲ್ಲರೂ ಅವರಿಗೆ ಭೇಟಿಯನ್ನು ಮಾಡಿದಾಗ ಅವರು ಬಹಳಷ್ಟು ಸಂತೋಷದಿಂದ ಲಕ್ಕುಂಡಿಯನ್ನು ನಾನು ಈಗಾಗಲೇ ಹಲವಾರು ಬಾರಿ ಭೇಟಿ ನೀಡೀನಿ, ಅಲ್ಲಿ ಬಹಳಷ್ಟು ಸ್ಥಳಗಳಲ್ಲಿ ಉತ್ಖನನ ಆಗಬೇಕು ಅನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು. ಈಗೇನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ನಡೀತಾ ಇದೆ, ಇಲ್ಲಿ ಏನೇನು ಸಿಗುತ್ತಾ ಅನ್ನುವಂಥದ್ದನ್ನು ನಿರ್ಧಾರವನ್ನು ಮಾಡಿ ಅವರು ಒಂದು ಹಲವಾರು ವಿಷಯಗಳನ್ನು ನಮಗೆಲ್ಲ ಹೇಳಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪ್ರವಾಸೋದ್ಯಮ ಸಚಿವರಾದಂಥ HK ಪಾಟೀಲ್ ಸಾಹೇಬರು ಈ ಉತ್ಖನನಕ್ಕೆ ಚಾಲನೆ ನೀಡಲು ಜೂನ್ 3ನೇ ತಾರೀಕು ಬಂದಾಗ ಅವರಿಗೆ ಸವಿಸ್ತಾರವಾಗಿ ಲಕ್ಕುಂಡಿ ಇತಿಹಾಸವನ್ನು ತಿಳಿಸಿಕೊಟ್ಟಿದ್ದರು. ಅಂಥದ್ರಲ್ಲಿ ನಮ್ಮ HK ಪಾಟೀಲ್ ಸಾಹೇಬರು ಮತ್ತು ನಮ್ಮ ಸಿದ್ಧಲಿಂಗೇಶ್ವರ ಪಾಟೀಲ್ ಅವರು ನಾವೆಲ್ಲರೂ ಕೂಡಿ ಅವರಿಗೆ ಬಹಳಷ್ಟು ಭೇಟಿ ಮಾಡಿ ಅವರಿಂದ ಹಲವಾರು ವಿಷಯಗಳನ್ನು ಸಹಿತವಾಗಿ ತಿಳಿದುಕೊಂಡಿದ್ವಿ. ನಮ್ಮ ಸಹನಿರ್ದೇಶಕರು ಅವ್ರ ಜೊತೆ ಹಲವಾರು ದಶಕಗಳವರೆಗೆ ಕೆಲಸವನ್ನು ಮಾಡಿದಂಥ ಡಾಕ್ಟರ್ R ಶೇಜೇಶ್ವರ್ ಅವರ ನೇತೃತ್ವದಲ್ಲಿ ಈ ಒಂದು ಉತ್ಖನನ ಕಾರ್ಯ ಮುಂದುವರಿಯುತ್ತೆ. ಮೃತರು ಬಹಳಷ್ಟು ಗುಡ್ನಾಪುರ, ಕನಗವಲ್ಲಿ, ಸನ್ನತಿ, ಹಂಪಿ ಹಲವಾರು ಸ್ಥಳಗಳಲ್ಲಿ ಉತ್ಖನನ ಮಾಡೋದ್ರ ಜೊತೆಗೆ ನಮ್ಮ ಲಕ್ಕುಂಡಿಯಲ್ಲಿ ಸಹಿತವಾಗಿ ಉತ್ಖನನಕ್ಕೆ ಪ್ರೇರಣೆಯನ್ನು ನೀಡಿದಂಥವರು ನಿರ್ದೇಶಕರಾಗಿದ್ದಂಥ ಶ್ರೀ TM ಕೇಶವರವರು ನಿನ್ನೆ ನಿಧನರಾದಂಥ ಸುದ್ದಿ ನಮಗೆಲ್ಲರಿಗೂ ಸಹಿತವಾಗಿ ಅತೀವ ದುಃಖವನ್ನು ತಂದಿದೆ. ಅವರ ಆತ್ಮಕ್ಕೆ ಸದ್ಗತಿ ದೊರೀಲಿ ಅಂತೇಳಿ ಆ ಪರಮಾತ್ಮನಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಇವತ್ತು ನಾವು ಎಲ್ಲ ಕಾರ್ಮಿಕರು, ಇಲ್ಲಿರುವಂಥ ಪ್ರಮುಖರು, ಸಹನಿರ್ದೇಶಕರು, ರಾಜ್ಯ ಸಲಹಾ ಸಮಿತಿ ಸದಸ್ಯರು ಎಲ್ಲರೂ ಕೂಡಿ ಇವತ್ತು ಮೃತರ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನು ಸಲ್ಲಿಸಿ 1 ನಿಮಿಷ ಮೌನಾಚರಣೆಯನ್ನು ಮಾಡಿ ಅವರು ಏನೇನು ಈ ಒಂದು ಇತಿಹಾಸ ಕ್ಷೇತ್ರಕ್ಕೆ ಕೆಲಸವನ್ನು ಮಾಡಿದರು ಆ ಎಲ್ಲ ಕೆಲಸಗಳನ್ನು ನುಡಿ ನಮನ ಕಾರ್ಯಕ್ರಮದ ಮೂಲಕ ಸ್ಮರಣೆ ಮಾಡುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದೆವು. ರೈಸ್ ಆಫ್ ನ್ಯೂಸ್ ಗದಗ್.